ನಮಸ್ಕಾರ ಗುರುಜಿ. ನನ್ನ ಹೆಸರು ನರಸಣ್ಣ ಅಂತೇಳಿ. ಏಜ್ ಬಂದು 38. ಮತ್ತೆ ನಿರಾಹಾರದ ಅಶ್ವಿನಿ ಅಶೋಕ್ ಅವರು ನಮ್ಮನ್ನ ಜಾಯಿನ್ ಮಾಡಿದ್ದು ಇದಕ್ಕೆ. ಮತ್ತೆ ನಮ್ಮ ನಿರಾಹಾರದಲ್ಲಿ ತುಂಬಾ ಚೇಂಜಸ್ ಆಗಿದೆ ನಮ್ದು. ಯಾವ ರೀತಿ ಅಂತಂದ್ರೆ ಅದಕ್ಕೆ 93 kg ಇದ್ದೆ, ಇವಾಗ 86 ಇದ್ದೀನಿ. 86 kg ಇದ್ದೀನಿ. ಮುಂಚೆ 93 ಇದ್ದೆ. ಹಾಗಾಗಿ ಲಿಕ್ವಿಡ್ ಅಲ್ಲೇ ಡೈಲಿ ಲಿಕ್ವಿಡ್ ಅಲ್ಲೇ ತಗೊಂತ ಇದ್ವಿ, ಜ್ಯೂಸಸ್ಸು. ಮತ್ತೆ ನನಗೆ ಮತ್ತೆ ಏನು ಪ್ರಾಬ್ಲಮ್ ಏನಾಗಿಲ್ಲ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅಂದರೆ ಜ್ಯೂಸಸ್ಸಿಂದ ನಮಗೆ ತುಂಬ ಮೈಂಡು ಕೂಡ ಶಾರ್ಪ್ ಆಗಿ ಇತ್ತು. ತಿರ್ಗಿ ಯಾರ ಜೊತೆ ಮಾತಾಡಬೇಕು ಅಂತಂದರೆ ನಾವು ಎಷ್ಟು ಬೇಕು ಅಷ್ಟಕ್ಕೆ ನಮ್ಮ ಮನಸ್ಸು ಕೂಡ ಮಾತಾಡ್ಸೋಕ್ಕೆ ನಮ್ಗೆ ಅದು ನಮ್ಮ ಮನಸ್ಸಿನೇ ಅದು ಕಂಟ್ರೋಲಲ್ಲಿ ಇಟ್ಕೊಳೋದು. ಮತ್ತು ತುಂಬಾ ನಮಗೆ ಏನೇ ಒಂದು ಕೆಲಸ ಮಾಡ್ಬೇಕಾದ್ರಿಂದ ಹುಮ್ಮಸ್ಸಿಂದ ಮಾಡ್ತಾ ಇದ್ವಿ. ಪ್ರತಿಯೊಂದಿರನ್ನು ಹೋಗ್ಬೇಕು ಅಂದರೆ ಅಯ್ಯೋ ಮುಂಚೆ ಅಯ್ಯೋ ಅಲ್ಲ ಯಾರು ಹೋಗ್ತಾರೆ ಬಿಡು ಅನ್ನೋ ಥರ ಇತ್ತು. ಆ ಥರ ಲೇಜಿ ಅನ್ನೋದು ಇರಲಿಲ್ಲ. ತುಂಬ ಕಾನ್ಫಿಡೆನ್ಸಾಗಿ ಮಾಡ್ತಾ ಇದ್ವಿ. ಹಂಗೆ ಮತ್ತೆ ಕಾನ್ಫಿಡೆನ್ಸ್ ಒಂದು, ಮತ್ತು ಕೆಲಸದ ಬಗ್ಗೆನೂ ಅಷ್ಟೇ. ನಾವೇನು ಟೈಮ್ಗೆ ಎದ್ದೇಳಬೇಕು ಅದಕ್ಕೆ ಮುಂಚೆನೇ ಇನ್ನು ನಮಗೆ ಟೈಮ್ಗೆ ಎದ್ದೇಳ್ತಾ ಇದ್ವಿ. ಪ್ರತಿ ದಿವಸನೂ ಅಷ್ಟೇ ನಮ್ಮ ಟೈಮು. ತಿರ್ಗಿ ನಿದ್ದೆನೂ ಅಷ್ಟೇ ನಮಗೆ ತುಂಬ ಮುಂಚೆ ಇಷ್ಟೊಂದು ನಿದ್ದೆ ಬರ್ತಾ ಇರಲಿಲ್ಲ. ಈಗ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರು 5 ಅವರ್ ಮಾಡಿದ್ರು ಜಾಸ್ತಿ ಹೊತ್ತು ಮಾಡ್ದಂಗೆ ಫುಲ್ಲು ನಿದ್ದೆ ತುಂಬ ಚೆನ್ನಾಗಿ ಬರೋದು. ಅದು ನಮಗೆ ನಿದ್ದೆ ಸಾಕಪ್ಪ ಅನ್ನೋ ಥರ ಆಗೋದು. ಮುಂಚೆ ಆ ಥರ ಇಲ್ಲ. ನಿದ್ದೆ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕು ಅನ್ಸೋದು, ನಿದ್ದೆ ಆಗ್ತಿರ್ಲಿಲ್ಲ ಸರಿಯಾಗಿ ಅವಾಗ. ಇವಾಗ ತುಂಬ ಆಳವಾಗಿ ನಿದ್ದೆ ಬರೋದು. ಹಾಗಾಗಿ ಇದರಿಂದ ತುಂಬ ಬೆನಿಫಿಟ್ಸ್ ಆಗಿದೆ. ಮತ್ತು ಡೈಲಿ ಕೂಡ ನಮಗೆ ಆರೋಗ್ಯ ಸಮಸ್ಯೆ ಆಗಲಿ, ಕಾಲು ನೋವು ಆ ಥರ ಏನು ಕಾಣ್ತಾ ಇರಲಿಲ್ಲ. ಹಸಿವು ಕಾಣೋದು ಅಷ್ಟು ಬಿಟ್ಟರೆ ಮತ್ತೆ ನೀರು ಜ್ಯೂಸಸ್ ತಗೊಂಡ್ರೆ ಎಲ್ಲ ಸರಿ ಹೋಗೋದು. ಮತ್ತು ಅದರಿಂದ ಭಾಳ ಅನುಕೂಲ ಇದೆ. ಪ್ರತಿಯೊಬ್ಬರು ಎಲ್ಲ ಜಾಯಿನ್ ಆಗಿ ಮತ್ತು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನಮಸ್ಕಾರ ಗುರುಜಿ. All right. Thank you. Yeah.